ಕನ್ಯಾ ರಾಶಿಯವರೇ, ಇಂದು ನೀವು ಈ ವಿಡಿಯೋ ನೋಡುತ್ತಿದ್ದೀರಿ ಎಂದರೆ ಅದು ಕೇವಲ ಆಕಸ್ಮಿಕವಲ್ಲ. ಯಾವುದೋ ಒಂದು ದೈವಿಕ ಶಕ್ತಿ ನಿಮ್ಮನ್ನು ಇಂದು ಇಲ್ಲಿಗೆ ಕರೆತಂದಿದೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಒಂದು ಅಪರೂಪದ ಬಾಗಿಲು ತೆರೆಯುತ್ತಿದೆ. ಅದನ್ನು ಕೇವಲ ನೀವು ಮಾತ್ರ ನೋಡಬಲ್ಲಿರಿ, ಅದನ್ನು ಕೇವಲ ನೀವು ಮಾತ್ರ ಪ್ರವೇಶಿಸಬಲ್ಲಿರಿ. ಕನ್ಯಾ ರಾಶಿ ಎಂದರೆ ಬುದ್ಧಿವಂತಿಕೆ, ಶ್ರಮ ಮತ್ತು ಮೌನವಾಗಿ ಕಷ್ಟಪಡುವ ಸ್ವಭಾವ. ನೀವು ವರ್ಷಗಳ ಕಾಲ ತಾಳ್ಮೆಯಿಂದ ಕಾದಿದ್ದೀರಿ. ಅನೇಕ ಸಲ ನೀವು ಸೋತಿದ್ದೀರಿ ಎಂದು ಭಾವಿಸಿರಬಹುದು. ಅನೇಕ ಸಲ ನಿಮ್ಮ ಪ್ರಯತ್ನಗಳು ವ್ಯರ್ಥವಾಗಿ ಹೋದವು ಎಂದು ಮನಸ್ಸು ನೋಯಿಸಿಕೊಂಡಿರಬಹುದು. ಆದರೆ ಗ್ರಹಗಳು ಮಾತ್ರ ಸುಮ್ಮನಿರಲಿಲ್ಲ. ಅವು ನಿಮ್ಮ ಕಥೆಯನ್ನು ಮೆಲ್ಲನೆ ಬರೆಯುತ್ತಿದ್ದವು. ಇಂದು ಆ ಬರವಣಿಗೆಯ ಅತ್ಯಂತ ಪ್ರಮುಖ ಅಧ್ಯಾಯ ಆರಂಭವಾಗುತ್ತಿದೆ. ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಒಂದು ದೊಡ್ಡ ಅವಕಾಶ ಕಾದಿದೆ. ಅದು ಮೇಲಿನಿಂದ ಬೀಳುವ ಅನುಗ್ರಹ. ಅದು ನಿಮ್ಮ ಗ್ರಹಗಳ ಸ್ಥಾನಪಲ್ಲಟದಿಂದ ಹುಟ್ಟಿಕೊಂಡ ಒಂದು ಅಪೂರ್ವ ಸಾಧ್ಯತೆ. ನೀವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ, ಗ್ರಹಿಸಿದರೆ, ಇಂದಿನ ಈ ದಿನ ನಿಮ್ಮ ಜೀವನದ ತಿರುವಿನ ಗಳಿಗೆಯಾಗಿ ಉಳಿದುಕೊಳ್ಳುತ್ತದೆ. ಆದರೆ ಒಂದು ಮಾತು, ಈ ಅವಕಾಶ ಎಲ್ಲರ ಕಣ್ಣಿಗೆ ಕಾಣುವುದಿಲ್ಲ. ಇದು ಕೆಲವರಿಗೆ ಮಾತ್ರ ಸ್ಪಷ್ಟವಾಗಿ ತೆರೆದುಕೊಳ್ಳುತ್ತದೆ. ಯಾರು ಎಚ್ಚರದಿಂದ ಇರುತ್ತಾರೋ, ಯಾರ ಮನಸ್ಸು ಧ್ಯಾನಸ್ಥ ಸ್ಥಿತಿಯಲ್ಲಿರುತ್ತದೆಯೋ ಅವರಿಗೆ ಮಾತ್ರ ಈ ದೈವಿಕ ಬಾಗಿಲು ತೆರೆದುಕೊಳ್ಳುತ್ತದೆ. ನೀವು ಇಂದು ಈ ವಿಡಿಯೋ ನೋಡಲು ಕುಳಿತಿದ್ದೀರಿ ಎಂದರೆ ನೀವು ಆ ಸಿದ್ಧರಲ್ಲಿ ಒಬ್ಬರು. ಇಡೀ ವಿಡಿಯೋ ಮಂಗಳದವರೆಗೂ ನೋಡಿ, ಮಧ್ಯದಲ್ಲಿ ನಿಲ್ಲಿಸಬೇಡಿ. ಏಕೆಂದರೆ ಪ್ರತಿಯೊಂದು ಭಾಗದಲ್ಲೂ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಮಹತ್ತರ ಮಾಹಿತಿ ಅಡಗಿದೆ. ಗ್ರಹಗಳ ಗತಿ, ನಿಮ್ಮ ಕರ್ಮದ ತಿರುವು ಮತ್ತು ಇಂದಿನ ದಿನ ನಿಮಗಾಗಿ ತಂದಿರುವ ಸಂದೇಶ ಎಲ್ಲವನ್ನೂ ಮುಂದೆ ವಿವರವಾಗಿ ಹೇಳಲಿದ್ದೇನೆ. ಕನ್ಯಾ ರಾಶಿಯವರೇ, ನೀವು ಈ ವಿಡಿಯೋ ನೋಡಿದ ನಂತರ ಕಮೆಂಟ್ ವಿಭಾಗದಲ್ಲಿ ನಿಮ್ಮ ಇಷ್ಟದೇವರ ಹೆಸರನ್ನು ಬರೆಯಿರಿ. ಅದು ಶಿವ ಆಗಿರಬಹುದು, ವಿಷ್ಣು ಆಗಿರಬಹುದು, ಲಕ್ಷ್ಮೀ, ದುರ್ಗಾ, ಗಣೇಶ ಅಥವಾ ನಿಮ್ಮ ಮನೆ ದೇವರ ಹೆಸರು ಆಗಿರಬಹುದು. ಆ ದೇವರ ಹೆಸರನ್ನು ಒಂದು ಸಲ ಬರೆಯಿರಿ. ಇದು ಕೇವಲ ಒಂದು ಕಮೆಂಟ್ ಅಲ್ಲ, ಇದು ಒಂದು ಪ್ರಾರ್ಥನೆ, ಒಂದು ಶಕ್ತಿಶಾಲಿ ಸಂಕಲ್ಪ. ನೀವು ಆ ದೇವರ ಹೆಸರು ಬರೆದ ಕ್ಷಣ ಆ ದೈವಿಕ ಶಕ್ತಿ ನಿಮ್ಮ ಕಡೆ ಗಮನ ಹರಿಸುತ್ತದೆ ಎಂದು ನಂಬಿಕೆ. ಈ ವಿಡಿಯೋ ನಿಮಗೆ ಉಪಯೋಗಕರ ಎನಿಸಿದರೆ ಒಂದು ಸಲ ಲೈಕ್ ಮಾಡಿ. ಇದನ್ನು ನಿಮ್ಮ ಕನ್ಯಾ ರಾಶಿ ಕುಟುಂಬದವರಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ. ಒಂದು ಶೇರ್ ಅವರ ಜೀವನದಲ್ಲೂ ಬೆಳಕು ತರಬಹುದು. ಜೊತೆಗೆ ನಿಮ್ಮ ಸಂಪೂರ್ಣ ಜಾತಕ ವಿಶ್ಲೇಷಣೆ ಅಥವಾ ವಿವಾಹ ಹೊಂದಾಣಿಕೆ ಪರಿಶೀಲನೆ ಮಾಡಿಸಿಕೊಳ್ಳಲು ಇಚ್ಛಿಸುವವರು ಕಮೆಂಟ್ ವಿಭಾಗದಲ್ಲಿ ನೀಡಿರುವ ವಿವರಗಳನ್ನು ನೋಡಿ. ಜ್ಯೋತಿಷ್ಯ ಎಂದರೆ ದೇವರ ಮಾತು. ಅದು ನಿಮ್ಮ ಜೀವನದ ಮಾರ್ಗದರ್ಶಿ. ಸರಿಯಾದ ಸಮಯದಲ್ಲಿ ಸರಿಯಾದ ಮಾರ್ಗದರ್ಶನ ಪಡೆದುಕೊಳ್ಳಿ. ಈಗ ಮಾತನಾಡೋಣ ಗ್ರಹಗಳ ಬಗ್ಗೆ. ಕನ್ಯಾ ರಾಶಿಯ ಮೇಲೆ ಈ ಸಮಯ ಅತ್ಯಂತ ಶಕ್ತಿಶಾಲಿ ಗ್ರಹ ಸಂಚಲನಗಳು ನಡೆಯುತ್ತಿವೆ. ಮೊದಲು ಗುರು ಗ್ರಹದ ಬಗ್ಗೆ ಮಾತನಾಡೋಣ. ಗುರು ಎಂದರೆ ಬ್ರಹ್ಮಾಂಡದ ಗುರು, ಜ್ಞಾನ, ಸಮೃದ್ಧಿ ಮತ್ತು ಅದೃಷ್ಟದ ಕಾರಕ. ಗುರು ಈಗ ಯಾವ ಸ್ಥಿತಿಯಲ್ಲಿ ಚಲಿಸುತ್ತಿದ್ದಾನೋ ಅದು ಕನ್ಯಾ ರಾಶಿಯ ವೃತ್ತಿ ಮತ್ತು ಸಂಪಾದನೆ ಭಾಗ್ಯದ ಮೇಲೆ ನೇರ ಪ್ರಭಾವ ಬೀರುತ್ತಿದೆ. ಗುರುವಿನ ದೃಷ್ಟಿ ಯಾವ ಮನೆಯ ಮೇಲೆ ಬಿದ್ದಿದೆಯೋ ಆ ಮನೆ ಜಾಗೃತಗೊಳ್ಳುತ್ತದೆ. ಅಲ್ಲಿ ಬಾಗಿಲುಗಳು ತೆರೆಯುತ್ತವೆ, ಸಾಧ್ಯತೆಗಳು ಮೂಡಿಕೊಳ್ಳುತ್ತವೆ. ಕನ್ಯಾ ರಾಶಿಯ ಕೆಲಸ ಮತ್ತು ಹಣದ ಭಾಗ್ಯ ಕ್ಷೇತ್ರದ ಮೇಲೆ ಗುರುವಿನ ಅನುಕೂಲ ದೃಷ್ಟಿ ಬೀಳುತ್ತಿರುವ ಈ ಕಾಲ ಬಹಳ ಅಪರೂಪದ್ದು. ಹಲವು ವರ್ಷಗಳ ನಂತರ ಈ ರೀತಿಯ ಗ್ರಹ ಸಂಯೋಗ ಉಂಟಾಗಿದೆ. ಇದನ್ನು ವ್ಯರ್ಥ ಮಾಡಿಕೊಳ್ಳದಿರಿ. ಇನ್ನು ಶನಿ ಮಹಾರಾಜನ ಬಗ್ಗೆ ಹೇಳಬೇಕು. ಶನಿ ಎಂದರೆ ಕರ್ಮದ ದೇವರು. ಅವನು ಶಿಕ್ಷಿಸುವುದಿಲ್ಲ, ಶಿಕ್ಷಣ ನೀಡುತ್ತಾನೆ. ಕನ್ಯಾ ರಾಶಿಯ ಮೇಲೆ ಶನಿಯ ಪ್ರಭಾವ ಈ ಸಮಯ ನಿರ್ಮಾಣಾತ್ಮಕ ರೂಪ ತಳೆದಿದೆ. ಹಿಂದೆ ನೀವು ಅನುಭವಿಸಿದ ಕಷ್ಟಗಳು, ಸೋಲುಗಳು, ನಿರಾಶೆಗಳು ಅವೆಲ್ಲ ಶನಿಯ ಪಾಠಶಾಲೆಯ ಪಾಠಗಳಾಗಿದ್ದವು. ಆ ಪಾಠಗಳನ್ನು ನೀವು ಕಲಿತಿದ್ದೀರಿ. ಇಂದು ಶನಿ ನಿಮಗೆ ಫಲ ಕೊಡಲು ಸಿದ್ಧನಾಗಿ ನಿಂತಿದ್ದಾನೆ. ಶನಿಯ ಈ ಬದಲಾವಣೆ ನಿಮ್ಮ ವೃತ್ತಿ ಮತ್ತು ಹಣಕಾಸಿನ ಚಿತ್ರಣವನ್ನು ಸಂಪೂರ್ಣ ಬದಲಿಸಲಿದೆ. ನೀವು ಚಕ್ರದ ಕೆಳಗೆ ಇದ್ದರೆ ಈಗ ಅದು ಮೇಲಕ್ಕೆ ಬರುತ್ತಿದೆ. ನೀವು ಮೇಲಿದ್ದರೆ ಇನ್ನಷ್ಟು ಮೇಲಕ್ಕೆ ಹೋಗಲಿದ್ದೀರಿ. ರಾಹು ಕೇತುವಿನ ಮಾತು ಬಂದಾಗ ಎಚ್ಚರಿಕೆ ಬೇಕು. ರಾಹು ಎಂದರೆ ನೆರಳಿನ ಗ್ರಹ. ಅವನು ಹಠಾತ್ ಬದಲಾವಣೆ ತರುತ್ತಾನೆ. ಕನ್ಯಾ ರಾಶಿಗೆ ರಾಹು ಈ ಸಮಯ ವಿದೇಶ ಪ್ರಯಾಣ ಮತ್ತು ಅನಿರೀಕ್ಷಿತ ಸಂಪರ್ಕಗಳ ಕ್ಷೇತ್ರದಲ್ಲಿ ಪ್ರಭಾವ ತೋರಿಸುತ್ತಿದ್ದಾನೆ. ಹೊಸ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರಬಹುದು. ಹೊಸ ಅವಕಾಶಗಳು ಅನಿರೀಕ್ಷಿತ ದಿಕ್ಕಿನಿಂದ ಬರಬಹುದು. ಕೇತು ಮಾತ್ರ ನಿಮಗೆ ಆಂತರಿಕ ಶುದ್ಧೀಕರಣ ತರುತ್ತಿದ್ದಾನೆ. ಹಳೆಯ ಕರ್ಮಗಳ ಭಾರ ಇಳಿಯುತ್ತಿದೆ. ಮನಸ್ಸಿನ ಆಳದಲ್ಲಿ ಇದ್ದ ಭಯ, ಅನುಮಾನ ಮತ್ತು ನೋವು ಕ್ರಮೇಣ ಮರೆಯಾಗುತ್ತದೆ. ಈ 4 ಗ್ರಹಗಳ ಒಟ್ಟಾರೆ ಸಂಚಲನ ಕನ್ಯಾ ರಾಶಿಯ ಜೀವನದಲ್ಲಿ ಒಂದು ಕರ್ಮದ ಚಕ್ರ ಪೂರ್ಣಗೊಳ್ಳುತ್ತಿದೆ ಎಂದು ಸ್ಪಷ್ಟವಾಗಿ ತೋರಿಸುತ್ತದೆ. ಒಂದು ಹಳೆಯ ಅಧ್ಯಾಯ ಮುಚ್ಚಿಕೊಳ್ಳುತ್ತಿದೆ, ಒಂದು ಹೊಸ ಅಧ್ಯಾಯ ಆರಂಭವಾಗುತ್ತಿದೆ. ಆ ಹೊಸ ಅಧ್ಯಾಯದ ಮೊದಲ ಪುಟ ಇಂದಿನ ದಿನದಿಂದ ಆರಂಭ. ಕನ್ಯಾ ರಾಶಿಯವರೇ, ಗ್ರಹಗಳು ಎಷ್ಟೇ ಅನುಕೂಲವಾಗಿದ್ದರೂ ನಾವು ನಮ್ಮ ಕರ್ಮವನ್ನು ಶುದ್ಧಿಗೊಳಿಸಿಕೊಳ್ಳದೆ ಹೋದರೆ ಆ ಅನುಕೂಲ ಪೂರ್ಣವಾಗಿ ಫಲ ನೀಡುವುದಿಲ್ಲ. ಹಾಗಾಗಿ ಈ ಸಮಯದಲ್ಲಿ ಕೆಲವು ಸರಳ ಆದರೆ ಅತ್ಯಂತ ಶಕ್ತಿಶಾಲಿ ಆಧ್ಯಾತ್ಮಿಕ ಪರಿಹಾರಗಳನ್ನು ಅನುಸರಿಸಿ. ಪ್ರತಿ ಬೆಳಿಗ್ಗೆ ಎದ್ದ ತಕ್ಷಣ 2 ಕ್ಷಣ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ.
ನಿಮ್ಮ ಇಷ್ಟದೇವರ ಮುಖ ಮನಸ್ಸಿನಲ್ಲಿ ತಂದುಕೊಳ್ಳಿ. ಆ ದೇವರ ಹೆಸರನ್ನು 3 ಸಲ ನಿಧಾನವಾಗಿ ಉಚ್ಚರಿಸಿ. ಇದು ಕೇವಲ ಒಂದು ಪ್ರಾರ್ಥನೆ ಅಲ್ಲ, ಇದು ನಿಮ್ಮ ದಿನದ ಆರಂಭಕ್ಕೆ ಒಂದು ಧನಾತ್ಮಕ ಶಕ್ತಿ ತುಂಬುವ ಕ್ರಿಯೆ. ಗ್ರಹಗಳು ನಿಮ್ಮ ಕಡೆ ಅನುಕೂಲವಾಗಿ ತಿರುಗಿ ನಿಲ್ಲಲು ಈ ಒಂದು ಸರಳ ಅಭ್ಯಾಸ ಸಾಕು. ಗುರುವಾರದಂದು ವಿಶೇಷವಾಗಿ ಗುರುಗ್ರಹಕ್ಕೆ ಸಂಬಂಧಿಸಿದ ಪ್ರಾರ್ಥನೆ ಮಾಡಿ. ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೀಪ ಹಚ್ಚಿ ನಮಸ್ಕರಿಸಿ. ಒಂದು ಹಳದಿ ಹೂವಿನ ಮಾಲೆ ಅರ್ಪಿಸಿ. ಹಳದಿ ಬಣ್ಣ ಗುರುವಿನ ಬಣ್ಣ, ಅದು ಸಮೃದ್ಧಿ ಮತ್ತು ಜ್ಞಾನದ ಸಂಕೇತ. ಇದನ್ನು ನಿರಂತರವಾಗಿ ಮಾಡುತ್ತಾ ಹೋದರೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಗುರುವಿನ ಅನುಗ್ರಹ ದ್ವಿಗುಣಗೊಳ್ಳುತ್ತದೆ. ಶನಿ ಮಹಾರಾಜನನ್ನು ಮೆಚ್ಚಿಸಲು ಶನಿವಾರ ಒಂದು ವಿಶೇಷ ಅಭ್ಯಾಸ ಅನುಸರಿಸಿ. ಆ ದಿನ ಯಾರಾದರೂ ಬಡವರಿಗೆ, ಅಸಹಾಯಕರಿಗೆ ಏನಾದರೂ ಕೊಡಿ. ಅಗ್ಗದ ಆಹಾರ ಆಗಿರಬಹುದು, ಒಂದು ಬಟ್ಟೆ ಆಗಿರಬಹುದು. ಶನಿ ದಾನವನ್ನು ಪ್ರೀತಿಸುತ್ತಾನೆ. ನೀವು ಕೊಡುವ ಪ್ರತಿ ದಾನ ನಿಮ್ಮ ಕರ್ಮದ ಭಾರವನ್ನು ಸ್ವಲ್ಪ ಸ್ವಲ್ಪ ಇಳಿಸುತ್ತದೆ. ಕರ್ಮ ಹಗುರವಾದಷ್ಟು ಜೀವನ ಸುಲಭವಾಗುತ್ತದೆ. ರಾಹುಕೇತುವಿನ ಪ್ರಭಾವ ಶಾಂತಗೊಳಿಸಲು ಪ್ರತಿದಿನ 1-2 ನಿಮಿಷ ಮೌನದಲ್ಲಿ ಕುಳಿತುಕೊಳ್ಳಿ. ಮನಸ್ಸನ್ನು ಶಾಂತಗೊಳಿಸಿ. ಉಸಿರಾಟದ ಮೇಲೆ ಗಮನ ಕೊಡಿ. ಇದು ನಿಮ್ಮ ಮನಸ್ಸಿನ ಆಳದಲ್ಲಿ ಇರುವ ಗೊಂದಲ ಮತ್ತು ಭ್ರಮೆಗಳನ್ನು ನಿಧಾನವಾಗಿ ತೊಡೆದು ಹಾಕುತ್ತದೆ. ರಾಹು ನಮ್ಮನ್ನು ಮೋಸ ಮಾಡುವುದು ಮನಸ್ಸಿನ ಮೂಲಕ. ಮನಸ್ಸು ಸ್ಥಿರವಾಗಿದ್ದರೆ ರಾಹು ನಿಮ್ಮನ್ನು ಮುಟ್ಟಲಾರ. ಇನ್ನೊಂದು ಮುಖ್ಯ ಪರಿಹಾರ ಹೇಳಬೇಕು. ನೀವು ಯಾರ ಮೇಲಾದರೂ ಮನಸ್ಸಿನಲ್ಲಿ ಕೋಪ, ಅಸೂಯೆ ಅಥವಾ ದ್ವೇಷ ಇಟ್ಟುಕೊಂಡಿದ್ದರೆ ಅದನ್ನು ಬಿಡಿ. ಹಳೆಯ ನೋವುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರೆ ಅವು ನಿಮ್ಮ ಕರ್ಮದ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಕ್ಷಮೆ ಎಂದರೆ ದುರ್ಬಲತೆ ಅಲ್ಲ. ಕ್ಷಮೆ ಎಂದರೆ ನಿಮ್ಮ ಆತ್ಮವನ್ನು ಮುಕ್ತಗೊಳಿಸುವ ಶಕ್ತಿ. ಆ ಶಕ್ತಿ ನಿಮ್ಮಲ್ಲಿದೆ, ಅದನ್ನು ಉಪಯೋಗಿಸಿ. ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನಿಂತು ಒಂದು ಕ್ಷಣ ಮೌನವಾಗಿ ಪ್ರಾರ್ಥಿಸಿ. ಉಚ್ಚ ಸ್ವರದಲ್ಲಿ ಕೇಳಬೇಕಿಲ್ಲ. ಮನಸ್ಸಿನ ಆಳದಿಂದ ಕೇಳಿದ ಪ್ರಾರ್ಥನೆ ದೇವರಿಗೆ ತಲುಪುತ್ತದೆ. ನಿಮ್ಮ ಜೀವನದಲ್ಲಿ ಏನು ಬೇಕೋ ಅದನ್ನು ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಕಲ್ಪಿಸಿ ಪ್ರಾರ್ಥಿಸಿ. ಆ ಕಲ್ಪನೆ ಮತ್ತು ಪ್ರಾರ್ಥನೆ ಒಟ್ಟಾದಾಗ ಅದು ಆಕಾಶದ ಎತ್ತರಕ್ಕೆ ಹೋಗುತ್ತದೆ. ಕನ್ಯಾ ರಾಶಿಯವರೇ, ಇಂದಿನಿಂದ ಮುಂದಿನ 7 ದಿನಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ನಿರ್ಣಾಯಕ. ಯಾವ ಅವಕಾಶ ಬಂದರೂ ಅದನ್ನು ತಕ್ಷಣ ಮೌಲ್ಯಮಾಪನ ಮಾಡಿ. ಯೋಚಿಸಿ, ಆದರೆ ತಡ ಮಾಡಬೇಡಿ. ಏಕೆಂದರೆ ಗ್ರಹಗಳ ಶಕ್ತಿ ಒಂದು ನಿರ್ದಿಷ್ಟ ಕಾಲದ ತನಕ ಮಾತ್ರ ಇರುತ್ತದೆ. ಆ ಕಿಟಕಿ ತೆರೆದಿರುವ ಸಮಯದಲ್ಲಿ ನೀವು ಹೊರಗಿನ ಗಾಳಿ ತೆಗೆದುಕೊಳ್ಳದೆ ಹೋದರೆ ಅದು ನಿಮ್ಮ ನಷ್ಟ. ಕೆಲಸದ ಸ್ಥಳದಲ್ಲಿ ಒಂದು ಮಹತ್ತರ ಬದಲಾವಣೆ ಕಾಣುತ್ತದೆ. ನಿಮ್ಮ ಮೇಲಧಿಕಾರಿ ಅಥವಾ ಯಾವುದೋ ಹಿರಿಯ ವ್ಯಕ್ತಿ ನಿಮ್ಮ ಬಗ್ಗೆ ಒಳ್ಳೆಯ ಮಾತು ಆಡಲಿದ್ದಾರೆ. ನಿಮ್ಮ ಕೆಲಸ, ನಿಮ್ಮ ಶ್ರಮ, ನಿಮ್ಮ ನಿಷ್ಠೆ ಇವೆಲ್ಲ ಈ ಸಮಯ ಗುರುತಿಸಲ್ಪಡುತ್ತವೆ. ಬಹಳ ದಿನಗಳಿಂದ ನೀವು ಮೌನವಾಗಿ ಕಷ್ಟಪಟ್ಟಿದ್ದೀರಿ. ಈ ಸಲ ಆ ಕಷ್ಟ ವ್ಯರ್ಥವಾಗುವುದಿಲ್ಲ. ನೌಕರಿಯಲ್ಲಿರುವವರಿಗೆ ಪದೋನ್ನತಿ ಅಥವಾ ಹೊಸ ಜವಾಬ್ದಾರಿ ಬರಬಹುದು. ಸಂಬಳ ಹೆಚ್ಚಳದ ಮಾತುಕತೆ ನಡೆಯಬಹುದು. ಹೊಸ ಯೋಜನೆ ನಿಮ್ಮ ಕೈಗೆ ಬರಬಹುದು. ಇವೆಲ್ಲ ಕನ್ಯಾ ರಾಶಿಯ ಈ ಸಮಯದ ಗ್ರಹ ಸ್ಥಿತಿ ಸೂಚಿಸುತ್ತಿರುವ ಫಲಗಳು. ಆದರೆ ಒಂದು ಮಾತು ನೆನಪಿಡಿ, ಸಹೋದ್ಯೋಗಿಗಳ ನಡುವೆ ಈ ಸಮಯ ಅನಗತ್ಯ ಜಗಳ, ಚಾಡಿ ಅಥವಾ ರಾಜಕೀಯ ಮಾಡಬೇಡಿ. ಮೌನವಾಗಿ ಕೆಲಸ ಮಾಡಿ, ಫಲ ತಾನೇ ಬರುತ್ತದೆ. ವ್ಯಾಪಾರಿಗಳಿಗೆ ಈ ಸಮಯ ಅತ್ಯಂತ ಶುಭಕರ. ಹೊಸ ಒಪ್ಪಂದ, ಹೊಸ ಗ್ರಾಹಕ ಮತ್ತು ಹೊಸ ಮಾರುಕಟ್ಟೆ ತೆರೆದುಕೊಳ್ಳಬಹುದು. ನೀವು ಬಹಳ ದಿನಗಳಿಂದ ಯಾವ ಯೋಜನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೀರೋ ಅದನ್ನು ಈ 14 ದಿನಗಳಲ್ಲಿ ಆರಂಭಿಸಿ. ಗ್ರಹಗಳ ಶಕ್ತಿ ನಿಮ್ಮ ಬೆನ್ನಿಗಿದೆ. ಸರಿಯಾದ ಸಮಯ ಇದೆ. ತಡ ಮಾಡಬೇಡಿ. ಹಣಕಾಸಿನ ವಿಷಯದಲ್ಲಿ ಮುಂದಿನ 30 ದಿನಗಳು ಉತ್ತಮ ಫಲ ನೀಡಲಿದೆ. ಹಿಂದೆ ಕೊಟ್ಟ ಸಾಲ ವಾಪಸ್ ಬರಬಹುದು. ನಿರೀಕ್ಷಿಸದ ಹಣ ಬರಬಹುದು. ಹಳೆಯ ಆರ್ಥಿಕ ಸಮಸ್ಯೆಗಳು ನಿಧಾನವಾಗಿ ಬಗೆಹರಿಯಲಾರಂಭಿಸುತ್ತವೆ. ಆದರೆ ಒಂದು ಎಚ್ಚರಿಕೆ, ಹೊಸ ಹೂಡಿಕೆ ಮಾಡುವ ಮೊದಲು 2 ಸಲ ಯೋಚಿಸಿ. ಯಾರಾದರೂ ತ್ವರಿತ ಲಾಭದ ಆಮಿಷ ತೋರಿಸಿದರೆ ಅದರಿಂದ ದೂರ ಇರಿ. ರಾಹುವಿನ ಪ್ರಭಾವದಿಂದ ಇಂತಹ ಮೋಸಗಳ ಅಪಾಯ ಸ್ವಲ್ಪ ಹೆಚ್ಚಾಗಿದೆ. ಜಾಣತನದಿಂದ ಹೆಜ್ಜೆ ಇಡಿ. ಕೆಲಸ ಹುಡುಕುತ್ತಿರುವವರಿಗೆ ಈ ವಾರ ಒಂದು ಮಹತ್ವದ ಸಂದರ್ಶನ ಅಥವಾ ಕರೆ ಬರಬಹುದು. ಅದಕ್ಕೆ ಸಂಪೂರ್ಣ ತಯಾರಿ ಮಾಡಿಕೊಳ್ಳ. ಆತ್ಮವಿಶ್ವಾಸದಿಂದ ಮಾತನಾಡಿ. ನಿಮ್ಮ ಸಾಮರ್ಥ್ಯ ಮೇಲೆ ನಂಬಿಕೆ ಇಡಿ. ಗ್ರಹಗಳು ನಿಮ್ಮ ಕಡೆ ಇದ್ದಾರೆ. ನೀವು ಮಾತ್ರ ಅಲ್ಲಾಡಬೇಡಿ. ಈಗ ಮಾತನಾಡೋಣ ಪ್ರೀತಿ, ಮದುವೆ ಮತ್ತು ಕುಟುಂಬದ ಬಗ್ಗೆ. ಕನ್ಯಾ ರಾಶಿಯವರೇ, ಹೃದಯದ ಮಾತು ಬಂದಾಗ ನಿಮ್ಮ ಮನಸ್ಸು ಯಾವಾಗಲೂ 2 ಕಡೆ ಎಳೆಯುತ್ತದೆ. ಒಂದು ಕಡೆ ಪ್ರೀತಿ ಮಾಡಬೇಕು ಎಂದು ಹೇಳುತ್ತದೆ, ಇನ್ನೊಂದು ಕಡೆ ನೋವಿನ ಭಯ ಇರುತ್ತದೆ. ಈ ಸಂಘರ್ಷ ನಿಮ್ಮ ಸ್ವಭಾವದ ಭಾಗ. ಆದರೆ ಈ ಸಮಯ ಆ ಭಯ ತೊಡೆದು ಹೋಗಲು ಗ್ರಹಗಳು ಸಹಾಯ ಮಾಡುತ್ತಿವೆ. ಪ್ರೀತಿಯಲ್ಲಿರುವವರಿಗೆ ಈ ಸಮಯ ಒಂದು ಮಧುರ ಮೂಲಕ ಸಂಬಂಧ ಹೊಸ ತಿರುವು ಪಡೆಯಬಹುದು. ನಿಮ್ಮ ಸಂಗಾತಿ ನಿಮ್ಮ ಬಗ್ಗೆ ಹೆಚ್ಚು ಗಂಭೀರವಾಗಿ ಯೋಚಿಸಲಾರಂಭಿಸಬಹುದು. ಒಂದು ಮಹತ್ವದ ಮಾತುಕತೆ ನಡೆಯಬಹುದು. ಹಿಂದೆ ನಿಮ್ಮ ನಡುವೆ ಇದ್ದ ತಪ್ಪು ತಿಳಿವಳಿಕೆ ಅಥವಾ ಭಿನ್ನಾಭಿಪ್ರಾಯ ಬಗೆಹರಿಯಬಹುದು. ನೀವು ಮೊದಲ ಹೆಜ್ಜೆ ಇಡಲು ಭಯಪಡಬೇಡಿ. ಈ ಗ್ರಹ ಸ್ಥಿತಿಯಲ್ಲಿ ನೀವು ಇಡುವ ಮೊದಲ ಹೆಜ್ಜೆ ಯಶಸ್ಸು ತರುತ್ತದೆ. ಮದುವೆ ಆಗಿರುವವರಿಗೆ ಈ ಸಮಯ ದಾಂಪತ್ಯ ಜೀವನದಲ್ಲಿ ಒಂದು ಹೊಸ ಮಿಡಿತ ಆರಂಭವಾಗುತ್ತದೆ. ಸಂಗಾತಿಯ ಜೊತೆ ದೀರ್ಘ ಮಾತುಕತೆ ಆಗಬೇಕು.
ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡ ಮಾತುಗಳನ್ನು ಈ ಸಮಯ ಹೇಳಿಬಿಡಿ. ಮೌನ ದಾಂಪತ್ಯವನ್ನು ದೂರ ತಳ್ಳುತ್ತದೆ. ಮಾತು ದಾಂಪತ್ಯವನ್ನು ಹತ್ತಿರ ತರುತ್ತದೆ. ಪತಿ ಪತ್ನಿ ಇಬ್ಬರೂ ಒಟ್ಟಾಗಿ ಒಂದು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥಿಸಿ. ಆ ದೈವಿಕ ಶಕ್ತಿ ನಿಮ್ಮ ಸಂಬಂಧಕ್ಕೆ ಹೊಸ ಬಲ ತರುತ್ತದೆ. ಮದುವೆ ಆಗಬೇಕು ಎಂದು ಕಾಯುತ್ತಿರುವ ಕನ್ಯಾ ರಾಶಿಯ ಯುವಕ ಯುವತಿಯರಿಗೆ ಈ ಕಾಲ ಅತ್ಯಂತ ಶುಭಕರ. ಗುರುವಿನ ಅನುಕೂಲ ಸ್ಥಿತಿ ವಿವಾಹ ಭಾಗ್ಯ ತರುತ್ತದೆ. ಒಳ್ಳೆಯ ಸಂಬಂಧ ಮನೆಗೆ ಬರಬಹುದು. ಮನೆಯಲ್ಲಿ ನಡೆಯುತ್ತಿರುವ ಮದುವೆ ಮಾತುಕತೆ ಒಂದು ತೀರ್ಮಾನಕ್ಕೆ ಬರಬಹುದು. ನಂಬಿಕೆ ಇಡಿ. ದೇವರ ಮೇಲೆ ಭಾರ ಹಾಕಿ. ಕುಟುಂಬ ಸಂಬಂಧಗಳ ವಿಷಯದಲ್ಲಿ ಈ ಸಮಯ ಸ್ವಲ್ಪ ಸೂಕ್ಷ್ಮತೆ ಬೇಕು. ಮನೆಯಲ್ಲಿ ಯಾರಾದರೂ ಹಿರಿಯರಿಗೆ ಆರೋಗ್ಯ ಸಮಸ್ಯೆ ಇದ್ದರೆ ಅದರ ಕಡೆ ಗಮನ ಕೊಡಿ. ಮಕ್ಕಳ ಬಗ್ಗೆ ಈ ಸಮಯ ಹೆಚ್ಚು ಸಮಯ ಕೊಡಿ. ಅವರ ಮಾತು ಕೇಳಿ. ಕುಟುಂಬದಲ್ಲಿ ಐಕ್ಯತೆ ಇದ್ದರೆ ಗ್ರಹಗಳ ಶಕ್ತಿ ಇನ್ನಷ್ಟು ಹೆಚ್ಚಾಗಿ ಫಲ ನೀಡುತ್ತದೆ. ಮನೆ ಒಂದಾಗಿದ್ದಾಗ ದೇವರ ಆಶೀರ್ವಾದ ಮನೆ ತುಂಬಾ ಹರಡುತ್ತದೆ. ಕನ್ಯಾ ರಾಶಿಯವರೇ, ಈಗ ಮಾತನಾಡೋಣ ನಿಮ್ಮ ಆರೋಗ್ಯ, ವಿದ್ಯಾಭ್ಯಾಸ ಮತ್ತು ವಿದೇಶ ಅವಕಾಶಗಳ ಬಗ್ಗೆ. ಆರೋಗ್ಯದ ವಿಷಯದಲ್ಲಿ ಈ ಸಮಯ ನಿಮ್ಮ ದೇಹ ನಿಮಗೆ ಒಂದು ಸಂದೇಶ ಕೊಡುತ್ತಿದೆ. ಅದನ್ನು ಕೇಳಿ. ದೀರ್ಘಕಾಲದಿಂದ ಇದ್ದ ಆಯಾಸ, ತಲೆನೋವು ಅಥವಾ ನಿದ್ದೆಯ ಸಮಸ್ಯೆ ಇದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಕನ್ಯಾ ರಾಶಿಯ ಜನರ ಜೀರ್ಣಾಂಗ ಮತ್ತು ಹೊಟ್ಟೆಯ ಭಾಗ ಸ್ವಲ್ಪ ಸೂಕ್ಷ್ಮವಾಗಿರುತ್ತದೆ. ಈ ಸಮಯ ಆಹಾರ ಪದ್ಧತಿಯ ಬಗ್ಗೆ ಹೆಚ್ಚು ಗಮನ ಕೊಡಿ. ಹೊರಗಿನ ಆಹಾರ ಕಡಿಮೆ ಮಾಡಿ. ಮನೆಯ ಆಹಾರ ತಿನ್ನಿ. ಸರಳ ಜೀವನ ನಿಮ್ಮ ಆರೋಗ್ಯ ಕಾಪಾಡುತ್ತದೆ. ಮಾನಸಿಕ ಆರೋಗ್ಯದ ಬಗ್ಗೆ ಕೂಡ ಹೇಳಬೇಕು. ಕನ್ಯಾ ರಾಶಿಯ ಜನರು ಒಳಗೆ ತುಂಬಾ ಯೋಚಿಸುತ್ತಾರೆ. ಅನಗತ್ಯ ಚಿಂತೆ ನಿಮ್ಮ ದೊಡ್ಡ ಶತ್ರು. ಯಾವ ಸಮಸ್ಯೆ ನಿಮ್ಮ ಕೈಯಲ್ಲಿ ಇಲ್ಲವೋ ಅದರ ಬಗ್ಗೆ ಚಿಂತಿಸಬೇಡಿ. ದೇವರ ಮೇಲೆ ಭಾರ ಹಾಕಿ ಮುಂದೆ ನಡೆಯಿರಿ. ಪ್ರತಿದಿನ ಸ್ವಲ್ಪ ಹೊರಗೆ ನಡೆಯಲು ಹೋಗಿ. ಪ್ರಕೃತಿಯ ಮಡಿಲಲ್ಲಿ ಒಂದೆರಡು ನಿಮಿಷ ಇರಿ. ಆ ಶಾಂತಿ ನಿಮ್ಮ ಮನಸ್ಸಿಗೆ ಔಷಧವಾಗಿ ಕೆಲಸ ಮಾಡುತ್ತದೆ. ಯಾರಾದರೂ ಹಳೆಯ ಕಾಯಿಲೆ ಇರುವವರು ಈ ಸಮಯ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ತಡ ಮಾಡಬೇಡಿ. ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಉಳಿದ ಯಶಸ್ಸು ಅರ್ಥಪೂರ್ಣ. ದೇಹ ನಿಮ್ಮ ದೇವಾಲಯ. ಅದನ್ನು ಶುಚಿಯಾಗಿ ಸ್ವಸ್ಥವಾಗಿ ಇಡಿ. ವಿದ್ಯಾಭ್ಯಾಸದ ಬಗ್ಗೆ ಮಾತನಾಡಬೇಕೆಂದರೆ ವಿದ್ಯಾರ್ಥಿ ಕನ್ಯಾ ರಾಶಿಯವರಿಗೆ ಈ ಸಮಯ ಅತ್ಯಂತ ಫಲಕರ. ಗುರುವಿನ ಪ್ರಭಾವ ಜ್ಞಾನ ಮತ್ತು ಬುದ್ಧಿಯ ಕ್ಷೇತ್ರದಲ್ಲಿ ಬಹಳ ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತಿದೆ. ಪರೀಕ್ಷೆ ಎದುರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸಮಯ ಏಕಾಗ್ರತೆ ಮತ್ತು ಸ್ಮರಣ ಶಕ್ತಿ ವೃದ್ಧಿಯಾಗಿ ಅನುಭವಕ್ಕೆ ಬರಬಹುದು. ಓದಿನ ಮೇಲೆ ಮನಸ್ಸು ನಿಲ್ಲಲು ಆರಂಭಿಸಬಹುದು. ಫಲಿತಾಂಶ ನೀವು ನಿರೀಕ್ಷಿಸಿದ್ದಕ್ಕಿಂತ ಉತ್ತಮವಾಗಿ ಬರಬಹುದು. ನಂಬಿಕೆ ಇಟ್ಟು ಪ್ರಯತ್ನ ಮಾಡಿ. ಹೊರದೇಶದ ಅವಕಾಶ ಹುಡುಕುತ್ತಿರುವ ಕನ್ಯಾ ರಾಶಿಯವರಿಗೆ ಈ ಕಾಲ ಒಂದು ಮಹತ್ವದ ಸಮಯ. ರಾಹು ವಿದೇಶ ಭಾಗ್ಯ ತರಬಲ್ಲ ಗ್ರಹ. ಈ ಸಮಯ ರಾಹು ನಿಮ್ಮ ಕಡೆ ಅನುಕೂಲ ಸ್ಥಿತಿಯಲ್ಲಿದ್ದಾನೆ. ವೀಸಾ ಪ್ರಕ್ರಿಯೆ, ವಿದೇಶ ಉದ್ಯೋಗ ಅರ್ಜಿ ಅಥವಾ ಹೊರದೇಶ ವ್ಯಾಪಾರ ಸಂಪರ್ಕ ಯಾವುದಕ್ಕಾದರೂ ಈ ಸಮಯ ಪ್ರಯತ್ನ ಮಾಡಿ. ಹಿಂದೆ ತಡೆಯಾಗುತ್ತಿದ್ದ ಅಡ್ಡಿಗಳು ಈ ಸಲ ತಾನಾಗಿಯೇ ಸರಿದು ಹೋಗಬಹುದು. ದಾರಿ ತೆರೆಯುತ್ತಿದೆ. ನೀವು ಹೆಜ್ಜೆ ಇಡಲು ಸಿದ್ಧರಾಗಿ. ಆದರೆ ಒಂದು ಅಪಾಯದ ಬಗ್ಗೆ ಎಚ್ಚರಿಸಬೇಕು. ಈ ಸಮಯ ಅನಗತ್ಯ ಪ್ರಯಾಣ, ಅದರಲ್ಲೂ ರಾತ್ರಿ ಪ್ರಯಾಣ ತಪ್ಪಿಸುವುದು ಒಳ್ಳೆಯದು. ರಸ್ತೆಯಲ್ಲಿ ಚಾಲನೆ ಮಾಡುವಾಗ ಹೆಚ್ಚು ಎಚ್ಚರಿಕೆ ವಹಿಸಿ. ಗ್ರಹ ಸ್ಥಿತಿ ಅನುಕೂಲವಾಗಿದ್ದರೂ ಒಂದು ಕ್ಷಣದ ಅಜಾಗರೂಕತೆ ಅನಾಹುತ ತರಬಹುದು. ಎಚ್ಚರದ ಹೆಜ್ಜೆ ಯಾವಾಗಲೂ ಸುರಕ್ಷಿತ. ಈಗ ಮಾತನಾಡಬೇಕಾದ ಮುಖ್ಯ ವಿಷಯ ಬಂತು. ಇದು ಕೇಳಲು ಕುಳಿತುಕೊಳ್ಳಿ. ಮನಸ್ಸು ಸ್ಥಿರ ಮಾಡಿಕೊಳ್ಳಿ. ಕನ್ಯಾ ರಾಶಿಯ ಇತಿಹಾಸದಲ್ಲಿ ಇಂತಹ ಒಂದು ಅಪರೂಪದ ಗ್ರಹ ಸಂಯೋಗ ಅನೇಕ ದಶಕಗಳ ನಂತರ ಉಂಟಾಗಿದೆ. ಖಗೋಳ ಶಾಸ್ತ್ರದ ದೃಷ್ಟಿಯಲ್ಲಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಲ್ಲಿ ಇದು ಒಂದು ಪೀಳಿಗೆಗೊಮ್ಮೆ ಬರುವ ಕ್ಷಣ. ಇದನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಆಳಕ್ಕೆ ಹೋಗಬೇಕು. ಹಲವು ವರ್ಷಗಳ ಕಾಲ ನಿಮ್ಮ ಜೀವನ ಒಂದು ನಿರ್ದಿಷ್ಟ ಮಾದರಿಯಲ್ಲಿ ಸಾಗುತ್ತಿತ್ತು. ಪ್ರಯತ್ನ ಮಾಡಿದರೂ ಫಲ ಸಿಗದ ಅನುಭವ ಆಗಿರಬಹುದು. ಒಂದು ಕದ ತೆರೆದರೆ ಇನ್ನೊಂದು ಮುಚ್ಚಿಕೊಳ್ಳುತ್ತಿತ್ತು ಎಂದು ಅನಿಸಿರಬಹುದು. ಅದು ನಿಮ್ಮ ತಪ್ಪಲ್ಲ. ಅದು ಕರ್ಮದ ಚಕ್ರ ತನ್ನ ಒಂದು ಹಂತ ಪೂರ್ಣ ಮಾಡುತ್ತಿತ್ತು. ಆ ಚಕ್ರ ಈಗ ಮಗ್ಗುಲು ಮಾಡಿದೆ. ಒಂದು ಯುಗ ಮುಗಿದಿದೆ. ಹೊಸ ಯುಗ ಆರಂಭವಾಗುತ್ತಿದೆ. ಈ ಮಾತು ಕೇವಲ ಅಲಂಕಾರ ಅಲ್ಲ. ಇದು ಗ್ರಹ ಸಂಚಲನ ಸ್ಪಷ್ಟವಾಗಿ ತೋರಿಸುತ್ತಿರುವ ಸತ್ಯ. ಗುರು ಮತ್ತು ಶನಿ ಒಟ್ಟಾಗಿ ನಿಮ್ಮ ಕರ್ಮದ ದಿಕ್ಕನ್ನು ತಿರುಗಿಸಿದ್ದಾರೆ. ರಾಹು ಮತ್ತು ಕೇತು ನಿಮ್ಮ ಆತ್ಮದ ಪ್ರಯಾಣಕ್ಕೆ ಹೊಸ ನಕ್ಷೆ ನೀಡಿದ್ದಾರೆ. ಈ ತಿರುವಿನ ಪ್ರಭಾವ ಕೇವಲ ಒಂದೆರಡು ತಿಂಗಳಿಗೆ ಸೀಮಿತ ಅಲ್ಲ. ಇದು ಮುಂದಿನ ಅನೇಕ ವರ್ಷಗಳ ತಳಪಾಯ ನಿರ್ಮಿಸಲಿದೆ. ನೀವು ಈಗ ಏನು ಬಿತ್ತುತ್ತೀರೋ ಅದು ಮುಂದಿನ ವರ್ಷಗಳಲ್ಲಿ ಫಲ ನೀಡಲಿದೆ. ಈ ಸಮಯ ಒಳ್ಳೆಯ ಕರ್ಮ ಮಾಡಿ. ಒಳ್ಳೆಯ ಯೋಚನೆ ಮಾಡಿ. ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳಿ. ಈ ಕ್ಷಣ ನೀವು ತೆಗೆದುಕೊಳ್ಳುವ ಒಂದು ಧೈರ್ಯಶಾಲಿ ನಿರ್ಧಾರ ನಿಮ್ಮ ಜೀವನವನ್ನು ಸಂಪೂರ್ಣ ಬದಲಿಸಬಹುದು. ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದಾಗ ಈ ಕ್ಷಣ ನಿಮ್ಮ ಆತ್ಮ ಒಂದು ಜಾಗೃತ ಅವಸ್ಥೆಗೆ ಪ್ರವೇಶಿಸುತ್ತಿದೆ. ನೀವು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪುಣ್ಯ ಕರ್ಮಗಳ ಫಲ ಈ ಜನ್ಮದಲ್ಲಿ ಈ ಸಮಯ ಬರಲು ಆರಂಭವಾಗುತ್ತಿದೆ. ನೀವು ಒಬ್ಬಂಟಿ ಅಲ್ಲ. ದೇವರ ಕಣ್ಣು ನಿಮ್ಮ ಮೇಲಿದೆ. ಆ ಕೃಪೆ ನಿಮ್ಮ ಜೀವನದ ಮೇಲೆ ಮಳೆಯಂತೆ ಸುರಿಯಲಿದೆ. ಬಹಳ ಸಲ ನೀವು ಕೇಳಿಕೊಂಡಿರಬಹುದು, ನನ್ನ ಸರದಿ ಯಾವಾಗ ಬರುತ್ತದೆ ಎಂದು. ಯಾರೋ ಮಾಡಿದ ಕೆಲಸಕ್ಕೆ ಅವರಿಗೆ ಬೇಗ ಫಲ ಸಿಕ್ಕಿತು. ನಾನು ಕಷ್ಟಪಟ್ಟರೂ
ಈಗಲಿಲ್ಲ ಎಂದು ನೋವಾಗಿರಬಹುದು. ಆ ನೋವು ಅರ್ಥ ಮಾಡಿಕೊಳ್ಳಬಲ್ಲೆ. ಆದರೆ ಇಂದು ಒಂದು ಮಾತು ಖಚಿತವಾಗಿ ಹೇಳಬಲ್ಲೆ. ನಿಮ್ಮ ಸರದಿ ಬಂದಿದೆ. ಬ್ರಹ್ಮಾಂಡ ನಿಮ್ಮ ಹೆಸರು ಕರೆಯುತ್ತಿದೆ. ಆ ಕರೆಗೆ ಓಗೊಡಿ. ಕನ್ಯಾ ರಾಶಿಯವರೇ, ಈ ವಿಡಿಯೋ ಕೊನೆಗೆ ಬಂದಿದ್ದೇವೆ. ಆದರೆ ನಿಮ್ಮ ಜೀವನದ ಕತೆ ಇಲ್ಲಿ ಮುಗಿಯುವುದಿಲ್ಲ. ಇದು ಕೇವಲ ಒಂದು ಅಧ್ಯಾಯದ ಕೊನೆ. ಹೊಸ ಅಧ್ಯಾಯ ಇಂದಿನಿಂದ ಆರಂಭ. ನೀವು ಯಾವ ಕಷ್ಟದಲ್ಲಿ ಇದ್ದರೂ ನಿಮ್ಮ ಮನಸ್ಸಿನ ಒಳಗೆ ಒಂದು ಚಿಕ್ಕ ಬೆಳಕು ಇನ್ನೂ ಇದೆ. ಅದು ಎಂದೂ ಆರಿ ಹೋಗುವುದಿಲ್ಲ. ಅದು ನಿಮ್ಮ ಆತ್ಮಶಕ್ತಿ. ಅದನ್ನು ನಂಬಿ ಆ ಬೆಳಕಿನ ಕಡೆ ನಡೆಯಿರಿ. ತಾಳ್ಮೆ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿ. ನೀವು ಎಷ್ಟು ಸಲ ಬಿದ್ದರೂ ಮತ್ತೆ ಎದ್ದಿದ್ದೀರಿ. ಅದು ಕನ್ಯಾ ರಾಶಿಯ ಸ್ವಭಾವ. ಅದು ನಿಮ್ಮ ಶ್ರೇಷ್ಠತೆ. ಜಗತ್ತು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದರೂ ಪರವಾಗಿಲ್ಲ. ದೇವರು ನಿಮ್ಮನ್ನು ಅರ್ಥ ಮಾಡಿಕೊಂಡಿದ್ದಾನೆ. ಆ ನಂಬಿಕೆ ಸಾಕು. ಮುಂದಿನ ದಿನಗಳಲ್ಲಿ ಎಂತಹ ಪರಿಸ್ಥಿತಿ ಎದುರಾದರೂ ಒಂದು ಮಾತು ನೆನಪಿಡಿ. ಗ್ರಹಗಳು ನಿಮ್ಮ ಪರ ಇವೆ. ದೇವರ ಕಣ್ಣು ನಿಮ್ಮ ಮೇಲಿದೆ. ನಿಮ್ಮ ಪ್ರಾರ್ಥನೆ ಕೇಳಲ್ಪಡುತ್ತಿದೆ. ನೀವು ಒಬ್ಬಂಟಿ ಅಲ್ಲ. ಈ ಬ್ರಹ್ಮಾಂಡದ ಪ್ರತಿಯೊಂದು ನಕ್ಷತ್ರ ನಿಮ್ಮ ಯಶಸ್ಸಿಗಾಗಿ ಸಾಕ್ಷಿ ಆಗಲು ಕಾಯುತ್ತಿದೆ. ನಿಮ್ಮ ಜೀವನದ ಅತ್ಯಂತ ಸುಂದರ ಅಧ್ಯಾಯ ಇನ್ನೂ ಬರಲೇ ಇಲ್ಲ. ಅದು ಬರುತ್ತಿದೆ. ಅದಕ್ಕಾಗಿ ಸಿದ್ಧರಾಗಿ. ದೇವರ ಮೇಲೆ ನಂಬಿಕೆ ಇಡಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಮುಂದಿನ ಭೇಟಿವರೆಗೂ ಆರೋಗ್ಯವಾಗಿರಿ, ಸಂತೋಷವಾಗಿರಿ. ದೇವರ ಆಶೀರ್ವಾದ ನಿಮ್ಮ ಜೊತೆ